ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಂಗಳೂರಿಂದ ಮುರುಡೇಶ್ವರ ಹೋಗ್ತಾ ಇದ್ದೀನಿ. ನಾನು ನೋಡ್ಬಂದು ಇಲ್ಲೇ ನಾನು ಹೋಗೋ ಟ್ರೈನಲ್ಲಿ ಕೂತಿದ್ದೀನಿ. ನೀವು ನೋಡ್ಬೋದು, ನಾನು ಹೋಗ್ತಿರುವಂತಹ ಟ್ರೈನು ಇಲ್ಲೇ ನಿಂತಿದೆ. ಇದೇನೆ ನಾನು ಹೋಗ್ತಿರುವಂತಹ ಟ್ರೈನು. ಇದು ಸುಮಾರು 3:30 ಇಲ್ಲಿಂದ ಬಿಡುತ್ತೆ. ಹೋಗ್ತಾ ಹೋಗ್ತಾ ತುಂಬ ವಿಷಯ ಮಾತಾಡೋದಿದೆ, ಎಲ್ಲ ಹೇಳ್ತೀನಿ ಒಂದೊಂದಾಗಿ. ಸೊ ಬನ್ನಿ ಹೋಗೋಣ. ಗೈಸ್, ನಾನು ಹೋಗ್ತಿರೋವಂಥ ಟ್ರೈನು ಮಡಗಾಂವ್ ಎಕ್ಸ್ಪ್ರೆಸ್ ಅಂತ. ಇದು ಡೈಲಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಮುರುಡೇಶ್ವರ ಮೇಲೆ ಗೋವಾ ಮಡಗಾಂವ್ಗೆ ಹೋಗುತ್ತೆ. ನಾನು 3:30 ಅಲ್ಲಿ ಮಂಗಳೂರಲ್ಲಿ ಟ್ರೈನ್ ಬಿಟ್ಟು ಮತ್ತೆ ಸುಮಾರು 7 ಗಂಟೆ ಹಂಗೆ ಮುರುಡೇಶ್ವರಕ್ಕೆ ಬಂದೆ. ಇಲ್ಲಿ ರೂಮ್ನ ಹುಡ್ಕಾಡಿ ಸಾಕಾಗಿ ಆಮೇಲೆ ಕೊನೆಗೆ ಒಂದು ರೂಮ್ ಸಿಕ್ತು. ಅದು ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ರೂಮು, ಸಿಂಪಲ್ ಆಗಿದೆ ಇಷ್ಟೇ. ಈ ನೈಟು ಈ ರೂಮಲ್ಲಿ ಸ್ಟೇ ಮಾಡಿ ಮತ್ತೆ ನಾಳೆ ಮಧ್ಯಾಹ್ನವರೆಗೂ ಏನೇನು ನೋಡೋಕ್ಕಾಗುತ್ತೋ ಅದು ಪ್ಲೇಸಸ್ನೆಲ್ಲ ವಿಸಿಟ್ ಮಾಡಿ ಮತ್ತೆ ಮಂಗಳೂರಿಗೆ ಹೋಗೋದು. ನನಗೆ ನಾಳೆ ಮಧ್ಯಾಹ್ನವರೆಗೂ ಟೈಮ್ ಇದೆ. ಅಲ್ಲಿವರೆಗೂ ಎಷ್ಟೆಷ್ಟು ಆಗುತ್ತೋ ಅಷ್ಟು ಪ್ಲೇಸ್ನ ಕವರ್ ಮಾಡೋಣ. ಹಲೋ ಗೈಸ್, ನಿನ್ನೆ ನಾನು ಬರೋ ಅಷ್ಟೊತ್ತಿಗೆ ರಾತ್ರಿ 7 ಗಂಟೆ ಆಗೋಗ್ಬಿಟ್ಟಿತ್ತು. ಆಮೇಲೆ ರೂಮ್ ಹುಡುಕಿ ಅದೆಲ್ಲ ತುಂಬ ಟೈಮ್ ಆಗಿದ್ದರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಬೆಳಿಗ್ಗೆಯಿಂದ 6 ಗಂಟೆಯಿಂದ ಮಳೆ ಬರ್ತಾನೆ ಇದೆ. ಆದರೂ ಪರವಾಗಿಲ್ಲ, ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನೀವು ನೋಡ್ಬೋದು, ಇಲ್ಲೇ ದೇವಸ್ಥಾನ ಇದೆ ನೋಡಿ. ಇದೇ ದೇವಸ್ಥಾನದ ಎಂಟ್ರೆನ್ಸು. ಹೋಗ್ತಾ ಹೋಗ್ತಾ ನಿಮಗೆ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಇಲ್ಲಿದೆಯಲ್ಲ, ಅಕಸ್ಮಾತ್ ಏನಾದರೂ ಮಂಗಳೂರಿಂದ ಬರ್ತಾ ಇದ್ದೀರಾ ಅಂದರೆ ನಿಮಗೆ ಟ್ರೈನಲ್ಲಿ ಬಂದರೆ 4 ಅವರ್ಸ್ ಜರ್ನಿ ಆಗುತ್ತೆ. ನಾನು ಸಹ ಟ್ರೈನಲ್ಲೇ ಬಂದಿದ್ದು. ನೋಡ್ಬೋದು ನೀವು, ಇಲ್ಲಿ ತುಂಬ ಬೋಟಿಂಗ್ಸ್ ಎಲ್ಲ ಮಾಡ್ಬೋದು ಅನಿಸುತ್ತೆ. ಎಲ್ಲ ಬೋಟೆಲ್ಲ ಇಲ್ಲೇ ಇದೆ. ಬೀಚು ಸಹ ಕಾಣಿಸ್ತದೆ ಇಲ್ಲಿಂದ ನೋಡಿ. ಇಲ್ಲಿ ದೇವಸ್ಥಾನ. ನೋಡಿ, ಇಲ್ಲಿಂದ ಬೀಚ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಮೋಡ ಆಗಿರೋದ್ರಿಂದ ಫುಲ್ಲು ಮಳೆ ಮಳೆ ಮಳೆ. ಸುತ್ತ ಸಮುದ್ರ. ನೋಡಿ ದೇವಸ್ಥಾನ. ಫ್ರಂಟಲ್ಲಿ 2 ಆನೆ ಸಹ ಇದೆ. ಇಲ್ಲಿ ಒಂದಕ್ಕೆ ಕವರ್ ಮಾಡಿದ್ದಾರೆ. ನೋಡಿ, ಒಳಗಡೆ ಬಂದ್ಮೇಲೆ ಈ ತರಹ ಕ್ಯೂ ಇದೆ. ಈ ಜಾಗದ ಹಿಸ್ಟ್ರಿ ಏನು, ಕತೆ ಏನು, ಪ್ರಾಮುಖ್ಯತೆ ಏನು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಗೈಸ್, ನೀವು ಇವಾಗ ನೋಡ್ತಿದ್ದೀರಲ್ಲ, ಇದು ಗರ್ಭಗುಡಿ ಒಳಗಡೆ ಇರುವಂತಹ ಶಿವಲಿಂಗ. ಇದನ್ನು ಮಹತೋಬಾರ ಮುರುಡೇಶ್ವರ ದೇವ ಅಂತಲೂ ಸಹ ಕರೀತಾರೆ. ಗರ್ಭಗುಡಿ ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಫೋನ್ ಅಲೋ ಇಲ್ಲ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಂಟರ್ನೆಟ್ಟಿಂದ ಈ ಫೋಟೋನ ತಗೊಂಡಿದ್ದೀನಿ. ನೋಡಿ, ಯಾವಾಗಲೂ ಶಿವನ ಮುಂದೆ ನಂದಿ ಇರುತ್ತಲ್ಲ, ಅದು ಶಿವನ ಗರ್ಭಗುಡಿ. ಇಲ್ಲಿ ನಂದಿ ಫ್ರಂಟಲ್ಲೇ ಇದೆ, ಮುಂದೆ ಶಿವನ ಮುಂದೆನೇ.
ಅಫ್ಕೋರ್ಸ್ ನಂದಿಗಿಂತ ದೊಡ್ಡ ಶಿವನ ಭಕ್ತ ಯಾರಿದ್ದಾರೆ ನೋಡಿ. ದೇವಸ್ಥಾನದ ಒಳಗಡೆಯಿಂದ ಎಂಟ್ರಿ ಆಗಿಬಿಟ್ಟು ಆಮೇಲೆ ಮತ್ತೆ ಹೊರಗಡೆ ಎಕ್ಸಿಟ್ ಇಲ್ಲಿಂದನೇ ಬರೋದು. ಇಲ್ಲಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದಾದಮೇಲೆ ಇಲ್ಲಿ ತುಂಬ ಮತ್ತೆ ದೇವಸ್ಥಾನಗಳಿದೆ. ಇದು ಗಣೇಶ್ವರನ ದೇವಸ್ಥಾನ. ಸೊ ಬನ್ನಿ ನಾವು ಮುಂದೆ ನೋಡ್ತಾ ಹೋಗೋಣ. ದೇವಸ್ಥಾನದಲ್ಲಿ ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಸಹ ಇದೆ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಒಳಗಡೆ ನಿಮಗೆ ತಿಂಡಿ ಸಿಗುತ್ತೆ, ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಸಹ ಇರುತ್ತೆ. ನೋಡಿ, ಇಲ್ಲೊಂದು ಆಂಜನೇಯನ ಸ್ವಾಮಿ ದೇವಸ್ಥಾನ ಇದೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ. ಗೋಲ್ಡನ್ ಚಾರಿಯಟ್ ಅಂದರೆ ಬಂಗಾರದ್ದು ರಥ. ಬಂಗಾರದಿಂದ ಫುಲ್ ಕಂಪ್ಲೀಟಾಗಿ ಬಂಗಾರದಿಂದ ಮಾಡಿರೋಂಥ ರಥ ಇದು. ನೋಡಿ, ಇದು ಪಾರ್ವತಿ ದೇವಿ ದೇವಸ್ಥಾನ. ಇದು ಎಲ್ಲಿದೆ ಅಂದರೆ ಶಿವಂದು ಗರ್ಭಗುಡಿ, ಮೇಯ್ನ್ ಗರ್ಭಗುಡಿ ಪಕ್ಕದಲ್ಲೇನೆ ಇದು ಸಹ ಇದೆ. ನಾವಿವಾಗ ನೋಡಿದ ಎಲ್ಲ ದೇವಸ್ಥಾನಗಳು ಕೆಳಗಡೆ ಇದೆ. ನಮಗೆ ಗೊತ್ತಿರೋ ಫೇಮಸ್ ಶಿವ ಸ್ಟ್ಯಾಚು ಮತ್ತು ಇನ್ನೂ ಬೇರೆ ಸ್ವಲ್ಪ ಸ್ಟ್ಯಾಚುಗಳು ಮೇಲ್ಗಡೆ ಇದೆ. ನಾವು ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೋದು. ನಾನು ಸಹ ಈಗ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಿದ್ದೀನಿ. ನೋಡಿ, ಇಲ್ಲೊಂದು ಸ್ಟ್ಯಾಚು ಇದೆ. ಇದರಲ್ಲಿ ಶಿವನ ಮುಂದೆ ಒಬ್ಬರು ಮಹರ್ಷಿ, ಇನ್ನೊಂದು ನಂದಿ ಮಹಾರಾಜ್ ಶಿವನ ಹತ್ರ ಬೇಡ್ಕೊಳ್ತಿರೋ ಥರ. ನೋಡಿ, ಇಲ್ಲೊಂದು ಸ್ಟ್ಯಾಚು ಇದೆ. ಈ ಸ್ಟ್ಯಾಚುದು ಅಂದರೆ ಇದ್ರ ಕತೆ ಏನು ಅಂದರೆ, ರಾವಣ ಆತ್ಮಲಿಂಗವನ್ನು ತಗೊಂಡೋಗ್ತಿರ್ತಾನೆ. ಆ ತಗೊಂಡೋಗೋಂಥ ಟೈಮ್ನಲ್ಲಿ ಗಣೇಶ ಒಬ್ಬ ಬ್ರಾಹ್ಮಣನ ವೇಷನಲ್ಲಿ ಬಂದುಬಿಟ್ಟು ಮೋಸವಾಗಿ ಆ ಆತ್ಮಲಿಂಗನ ರಾವಣನ ಕೈಗೆ ಸೇರಬಾರ್ದು ಅಂತ ಹೇಳಿ ಆ ಆತ್ಮಲಿಂಗನ ಹೆಂಗಾದರೂ ಮಾಡಿ ಭೂಸ್ಪರ್ಶ ಮಾಡಿಬಿಟ್ರೆ ಅದು ಮತ್ತೆ ಇನ್ನು ತೆಗಿಯೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ರಾವಣನ ಹತ್ರ ಇಸ್ಕೊಳ್ತಿರೋದು. ಅಕಸ್ಮಾತ್ ನೀವು ಮುರುಡೇಶ್ವರಕ್ಕೆ ಬಂದಾಗ ನಿಮಗೆ ರೂಮ್ಸ್ ಅಥವಾ ಲಾಡ್ಜಸ್ ಸಿಗಲಿಲ್ಲ ಅಂದರೆ ಅಲ್ಲೇ ವಿಶ್ರಾಂತಿ ಭವನ ಅಂತ ಭವನ ಸಹ ಇದೆ. ಅಲ್ಲೇ ನೀವು ರೆಸ್ಟ್ ತಗೊಂಡು ಫ್ರೆಶ್ ಅಪ್ ಸಹ ಆಗ್ಬೋದು. ನೋಡಿ, ಇಲ್ಲೂ ಅಷ್ಟೇ. ಇಲ್ಲೂ ಶಿವನ್ ಸ್ಟ್ಯಾಚು, ಇದ್ರ ಮುಂದೆನೂ ನಂದಿ. ನೋಡಿ, ಇಲ್ಲಿ ರಾಮ ಲಕ್ಷ್ಮಣ ಇಬ್ಬರು ಸೇರಿ ಶಿವಲಿಂಗಗೆ ಪೂಜೆ ಮಾಡ್ತಾ ಇರೋದು. ಮೇಲ್ಗಡೆ ಬಂದಮೇಲೆ ಇಲ್ಲೊಂದು ದೇವಸ್ಥಾನ ಇದೆ, ಸುಂದರ ರಾಮೇಶ್ವರ ಅಂತ. ನೋಡಿ, ಇದು ರಾವಣನ ತಾಯಿ ಲಂಕೆಯಲ್ಲಿ ಸಮುದ್ರ ತೀರದಲ್ಲಿ ಶಿವಂದು ಪೂಜೆ ಮಾಡ್ತಿರ್ತಾರೆ. ಆ ಶಿವಂದು ಪೂಜೆ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಆ ಸಮುದ್ರದಿಂದ ಬಂದಿರುವಂಥ ಅಲೆ ಶಿವಲಿಂಗವನ್ನು ಕೆಡಿಸ್ಬಿಡುತ್ತೆ. ಆ ಶಿವಲಿಂಗ ಕೆಟ್ಟೋಗುತ್ತೆ. ಆವಾಗ ಅವರಮ್ಮ ಅಳ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ರಾವಣ ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಅವರಮ್ಮ ಈ ಥರ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರಮ್ಮ ಹೇಳಾದ್ಮೇಲೆ, ಅಯ್ಯೋ ಅಮ್ಮ, ನೀನು ಮಣ್ಣಲ್ಲಿ ಮಾಡಿರೋ ಶಿವಲಿಂಗ ಇದಾದರೆ ಏನಂತೆ, ನಾನು ಆತ್ಮಲಿಂಗನೇ ತಂದ್ಕೊಡ್ತೀನಿ ಅಂತ ಅವರಮ್ಮಂಗೆ ವಾದ ಮಾಡ್ತಾರೆ. ನೋಡಿ, ಇದೆ ರಾವಣ ಅವರಮ್ಮಂಗೆ ಮಣ್ಣಲ್ಲಿರೋ ಲಿಂಗ ಕೆಟ್ಟೋದ್ರೆ ಏನಂತಮ್ಮ, ನಾನು ಆತ್ಮಲಿಂಗವನ್ನೇ ನಿಮಗೆ ತಂದು ಇಲ್ಲೇ ಸ್ಥಾಪನೆ ಮಾಡ್ತೀನಿ ಅಂತ ಅವರಮ್ಮಂಗೆ ಹೇಳ್ತಿರುವಂತಹ ಒಂದು ಇದು. ರಾವಣ ಅವ್ರ ತಾಯಿಗೆ ಆ ಥರ ಮಾತು ಕೊಟ್ಟಾದ್ಮೇಲೆ ಶಿವಂದು ತಪಸ್ಸು ಮಾಡ್ತಾರೆ. ತುಂಬ ವರ್ಷಗಳವರೆಗೂ ಕಠೋರವಾದಂಥ ತಪಸ್ಸು ಮಾಡ್ತಾರೆ ರಾವಣ. ನೋಡಿ, ಇದು ನಾರದ ಬಂದು ವಿಷ್ಣುಗೆ, ಶ್ರೀ ಮಹಾವಿಷ್ಣುಗೆ ಹೇಳ್ತಿರೋದು, ರಾವಣ ಈ ಥರ ಕಠೋರ ತಪಸ್ಸಿಗೆ ಕೂತ್ಬಿಟ್ಟಿದ್ದಾನೆ ಆತ್ಮಲಿಂಗವನ್ನು ಪಡೆಯೋದಕ್ಕೆ. ಆತ್ಮಲಿಂಗ ರಾವಣನ ಕೈಗೆ ಹೋದರೆ ಅದು ನಮಗೆಲ್ಲ ಒಳ್ಳೆಯದಲ್ಲ ಅಂತ ಹೇಳ್ತಿರೋ ಅಂಥದ್ದು. ನೋಡಿ, ರಾವಣ ದೇವರುಗಳೆಲ್ಲ ವಾಸಿಸುವಂತಹ ಇಂದ್ರಲೋಕವನ್ನೇ ಅಳ್ಳಾಡಿಸ್ತಿರುವಂತಹ ಸ್ಟ್ಯಾಚು ಇದು. ಅಂದರೆ ರಾವಣ ಅಷ್ಟು ಪವರ್ಫುಲ್ ಇದ್ದ ಅಂತ. ರಾವಣ ತಪಸ್ಸು ಮಾಡ್ತಿರ್ತಾನೆ, ಕಠೋರವಾದ ತಪಸ್ಸು ಮಾಡ್ತಿರ್ಬೇಕಾದ್ರೆ ಶಿವ, ನಮಗೆಲ್ಲರಿಗೂ ಗೊತ್ತು, ಶಿವ ಕರುಣಾಮಯಿ. ಶಿವ ಪ್ರತ್ಯಕ್ಷ ಆದಮೇಲೆ ರಾವಣನಿಗೆ ನಿನಗೆ ಏನು ಬೇಕಪ್ಪ ಅಂತ ಕೇಳಿದಾಗ
ರಾವಣ ನನಗೆ ಪಾರ್ವತಿ ದೇವಿ ಬೇಕು ಅಂತ ಅಂದ್ಬಿಡ್ತಾನೆ. ಯಾಕೆ ಆ ಥರ ಕೇಳ್ತಾನೆ ಅಂದರೆ, ಶ್ರೀ ಮಹಾವಿಷ್ಣು ಒಂದು ಮಾಯೆ ರೂಪದಲ್ಲಿ ರಾವಣನ ಮೈಯೊಳಗಡೆ ಪ್ರವೇಶ ಮಾಡಿ ರಾವಣ ಆ ಥರ ಕೇಳೋ ಥರ ರಾವಣನ ಮಾಡ್ತಾನೆ. ರಾವಣ ಶಿವನಿಂದ ಪಾರ್ವತಿ ದೇವಿನ ಪಡೆದಾದ್ಮೇಲೆ ಪಾರ್ವತಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನಾರದ್ರು ಬರ್ತಾರೆ. ನಾರದು ಬಂದ್ಬಿಟ್ಟು, ಇದೇನು ರಾವಣ, ನೀನು ಪಿಶಾಚಿನ ಕರ್ಕೊಂಡು ಹೋಗ್ತಿದ್ಯಲ್ಲ, ಚಂಡಿ ಚಾಮುಂಡಿನ ಕರ್ಕೊಂಡು ಹೋಗ್ತಿದ್ಯಲ್ಲ ಅಂತ ಕೇಳಿದಾಗ ರಾವಣ, ಇಲ್ಲ ಗುರುಗಳೇ, ನಾನು ಪಾರ್ವತಿ ದೇವಿನ ಕರ್ಕೊಂಡು ಹೋಗ್ತಿರೋದು, ನೀವೇ ನಿಂಗೆ ಹೇಳ್ತೀರಾ ಅಂತ ಕೇಳ್ತಾನೆ. ಆವಾಗ ನಾರದ, ಇಲ್ಲ ರಾವಣ, ನೀನು ಕರ್ಕೊಂಡು ಹೋಗ್ತಿರೋದು ಒಂದು ಘೋರ ರೂಪದಲ್ಲಿರುವಂತಹ ಪಿಶಾಚಿನ ಅಂತ ಹೇಳ್ತಾನೆ. ಅದಕ್ಕೆ ಇವಾಗ ಯಾಕಪ್ಪ ನೀನು ಹಿಂದೆ ತಿರುಗಿ ನೋಡು ಅಂತ ರಾವಣಂಗೆ ಹೇಳ್ತಾರೆ ನಾರದರು. ರಾವಣ ಹಿಂದೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಸನ್ನೆ ಮಾಡಿ ನಾರದರು ಪಾರ್ವತಿ ದೇವಿಗೆ ಹೇಳ್ತಾರೆ, ಪಾರ್ವತಿ ತಾಯಿ, ನೀನು ಹೆಂಗನ ಮಾಡಿ ಒಂದು ಘೋರ ರೂಪ ತಾಳು ಅಂತ ಹೇಳಿದಾಗ ಪಾರ್ವತಿ ನಾರದ್ರು ಹೇಳಿರೋ ಥರನೇ ಒಂದು ಘೋರ ರೂಪವನ್ನು ತಾಳ್ಬಿಡ್ತಾಳೆ. ಅದನ್ನ ನೋಡಿಬಿಟ್ಟು ರಾವಣ, ಇದೇನು ಗುರುಗಳೇ, ನಾನು ಶಿವನ ಹತ್ರ ಪಾರ್ವತಿನ ಕೇಳಿ ಪಡ್ಕೊಂಡು ಬಂದೆ, ಆದರೆ ಇವಾಗ ಒಂದು ಪಿಶಾಚಿ ಕಾಣಿಸ್ತಾ ಇತ್ತಲ್ಲ ಇಲ್ಲಿ ಅಂತ ಕೇಳಿದಾಗ ನಾರದರು, ಇಲ್ಲ ಶಿವ ನಿನಗೆ ಮೋಸ ಮಾಡಿಬಿಟ್ಟಿದ್ದಾನೆ, ನಿಜವಾದ ಪಾರ್ವತಿನ ಪಾತಾಳದಲ್ಲಿ ಬಚ್ಚಿಕ್ಬಿಟ್ಟು ನಿನಗೆ ಯಾವುದೋ ಬೇರೆ ಪಿಶಾಚಿನ ಕೊಟ್ಬಿಟ್ಟಿದ್ದಾನೆ. ನೀನು ಒಂದು ಕೆಲಸ ಮಾಡು, ಇದನ್ನು ಮತ್ತೆ ಶಿವನಿಗೆ ಅರ್ಪಿಸ್ಬಿಟ್ಟು ನೀನು ಪಾತಾಳ ಕುಡಿಕೊಂಡು ಹೋಗು, ಪಾರ್ವತಿ ಸಿಗ್ತಾಳೆ ಅಂತ ನಾರದ ಹೇಳ್ತಾನೆ. ರಾವಣ ನಾರದ್ರು ಹೇಳಿರೋ ಥರನೇ ಆ ಪಿಶಾಚಿ ಥರ ಇರುವಂತಹ ಪಾರ್ವತಿ ದೇವಿನ ಮತ್ತೆ ಶಿವಂಗೆ ಅರ್ಪಿಸ್ಬಿಟ್ಟು ಅವನು ಪಾರ್ವತಿ ದೇವಿನ ಹುಡಿಕೊಂಡು ಪಾತಾಳಕ್ಕಂತ ಬರ್ತಾನೆ. ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅವನಿಗೆ ಮಯಾಸುರನ ಮಗಳು ಮಂಡೋದರಿ ಕಾಣಿಸ್ತಾಳೆ. ಆ ಮಂಡೋದರಿನೇ ಇವಳೇ ಪಾರ್ವತಿ ಅಂತ ಅಂದ್ಕೊಂಡು ರಾವಣ ಅವರಪ್ಪ ಮಯಾಸುರನ ಜೊತೆ ಯುದ್ಧ ಮಾಡಿ ಕೊನೆಗೂ ಮಂಡೋದರಿನೇ ಮದುವೆ ಆಗಿಬಿಡ್ತಾನೆ. ರಾವಣ ಮಂಡೋದರಿನ ಮದುವೆ ಆದಮೇಲೆ ಮಂಡೋದರಿನ ಕರ್ಕೊಂಡು ಲಂಕೆಗೆ ಬರ್ತಾನೆ. ಲಂಕೆಗೆ ಬಂದಾಗ ಅವರಮ್ಮ, ನನ್ನ ಮಗ ಆತ್ಮಲಿಂಗನ ತಂದಿರ್ತಾರೆ ಅಂತ ಖುಷಿಯಾಗಿ ಬರ್ತಾರೆ. ಬಂದ್ಬಿಟ್ಟು ಆತ್ಮಲಿಂಗ ಎಲ್ಲಪ್ಪ ಅಂತ ರಾವಣನ ಕೇಳ್ತಾರೆ. ಕೇಳಿದಾಗ ರಾವಣ, ನೋಡಮ್ಮ, ನಾನು ಶಿವನ ಹೆಂಡತಿಯಾದಂತಹ ಪಾರ್ವತಿ ದೇವಿನೇ ವರವಾಗಿ ಪಡೆದು ಬಂದಿದ್ದೀನಿ ಅಂತ ಅವ್ರ ಅಮ್ಮಂಗೆ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅವ್ರ ಅಮ್ಮಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ಜಗಜ್ಜನನಿಯಾದಂತಹ ಪಾರ್ವತಿ ಮಾತೇನೇ ವರವಾಗಿ ಪಡೆದು ಬಂದಿದೆಯಲ್ಲ, ಇಂಥ ಕೆಲಸ ನೀನು ಮಾಡಬಾರ್ದಿತ್ತು ಅಂತ ಅವರಮ್ಮ ತುಂಬ ಬೇಜಾರು ಪಡ್ಕೊತಾರೆ. ರಾವಣ ಈಗಲೂ ಸಹ ಬಂದಿರೋಂಥ ಹೆಂಡ್ತಿನ ಪಾರ್ವತಿ ಅಂತಾನೆ ಅಂತ ಅಂದ್ಕೊಂಡಿರ್ತಾನೆ. ಆಗ ಒಂದು ಅಶರೀರವಾಣಿ ಬಂದ್ಬಿಟ್ಟು ಹೇಳುತ್ತೆ, ಇದು ನಿಜವಾಗ್ಲೂ ಮಂಡೋದರಿನೇ, ಇದು ಪಾರ್ವತಿ ಅಲ್ಲ ಅಂತ ಅಶರೀರವಾಣಿ ಆಗುತ್ತೆ. ಆವಾಗ ರಾವಣಂಗೆ ಗೊತ್ತಾಗುತ್ತೆ, ಓ, ನನ್ನೊಳಗೆ ಆವರಿಸಿದ್ದು ಮಾಯೆ, ಇದರಿಂದ ನಾನು ಈ ಥರ ಅದೇ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಪಾದಕ್ಕೆ ಬಿದ್ದುಬಿಟ್ಟು ಕ್ಷಮೆ ಕೇಳ್ತಾನೆ. ರಾವಣ ಅವ್ರ ತಾಯಿ ಹತ್ರ ಕ್ಷಮೆ ಕೇಳಾದ್ಮೇಲೆ, ಈ ಸತಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮತ್ತೆ ನಾನು ಆತ್ಮಲಿಂಗವನ್ನು ತಂದೇ ತರ್ತೀನಿ, ಅಕಸ್ಮಾತ್ ತರಲಿಲ್ಲ ಅಂದರೆ ನನ್ನ ಮುಖಾನ ಇನ್ನು ಜನ್ಮದಲ್ಲಿ ನಿನಗೆ ಇನ್ನೊಂದು ಸತಿ ತೋರಿಸಲ್ಲ ಅಂತ ಅವ್ರ ಅಮ್ಮನ ಹತ್ರ ಪ್ರಾಮಿಸ್ ಮಾಡ್ತಾನೆ. ರಾವಣ ಮತ್ತೆ ಶಿವನ್ ತಪಸ್ ಮಾಡೋದಕ್ಕಂತ ಕುತ್ಕೊಳ್ತಾನೆ. ಆದರೆ ಈ ಸತಿ ಎಷ್ಟೋ ವರ್ಷ ತಪಸ್ ಮಾಡಿದ್ರೂ ಸಹ ಶಿವ ಪ್ರತ್ಯಕ್ಷ ಆಗೋದಿಲ್ಲ. ರಾವಣ ಎಷ್ಟು ತಪಸ್ ಮಾಡಿದ್ರು ಶಿವ ಪ್ರತ್ಯಕ್ಷ ಆಗದಿಲ್ಲದ ಕಾರಣ ರಾವಣ ನನ್ನ ಭಕ್ತಿಯಲ್ಲೇ ಏನೋ ಲೋಪ ಇದೆ ಅಂತ ಅಂದ್ಬಿಟ್ಟು ಅವನ ಭಕ್ತಿನ ಪ್ರೂವ್ ಮಾಡೋದಕ್ಕೋಸ್ಕರ ಅವನು ಒಂದೊಂದೇ ತಲೆನ ಕತ್ತರಿಸ್ಕೊಳ್ತಾ ಹೋಗ್ತಾನೆ. ಆ ಥರ ಎಲ್ಲ ತಲೆಗಳನ್ನೂ ಕತ್ತರಿಸ್ಕೊಂಡು ಲಾಸ್ಟ್ ಅವನು 10ನೇ ತಲೆ ಅಂದರೆ ಮೇಯ್ನ್ ತಲೆ ಕತ್ತರಿಸ್ಕೊಳ್ತಿರ್ಬೇಕಾದ್ರೆ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆದಾಗ ರಾವಣ ತಾನು ಹಿಂದಿನ ಸತಿ ಮಾಡಿದ್ದಿದ್ದು ತಪ್ಪಿಗೆ ಕ್ಷಮೆ ಕೇಳ್ತಾನೆ. ಆಗ ಶಿವ, ಅವಾಗ ನಿನ್ನ ಮೈಯೊಳಗಡೆ ಮಾಯಾ ಇತ್ತು, ಹಾಗಾಗಿ ನೀನು ಆ ಥರ ಎಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಶಿವ ಕ್ಷಮಿಸ್ಬಿಟ್ಟು ನಿನಗೇನು ವರ ಬೇಕು ಕೇಳಪ್ಪ ಅಂತ ಕೇಳಿದಾಗ, ನನ್ನ ತಾಯಿ ಪೂಜೆ ಮಾಡೋದಕ್ಕೋಸ್ಕರ ನಿಮ್ಮ ಆತ್ಮಲಿಂಗ ಬೇಕು ಅಂತ ಶಿವನ ಹತ್ರ ಕೇಳ್ಕೊಳ್ತಾನೆ. ಆಗ ಶಿವ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕಂಡೀಷನ್ ಇಡ್ತಾನೆ. ಈ ಆತ್ಮಲಿಂಗನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಲ್ಲಿ ಮಾತ್ರ ಭೂಸ್ಪರ್ಶ ಮಾಡಬೇಕು ಅಂತ ಹೇಳ್ಬಿಟ್ಟು ರಾವಣನ ಕೈಗೆ ಆತ್ಮಲಿಂಗವನ್ನು ಕೊಡ್ತಾನೆ. ನೋಡಿ, ಇದು ನಾರದ ಬಂದ್ಬಿಟ್ಟು ಗಣಪತಿ ಹತ್ರ ಬಂದು ಹೇಳ್ತಿರೋದು, ಈ ಥರ ಶಿವ ಆತ್ಮಲಿಂಗವನ್ನೇ ಪಡೆದುಬಿಟ್ಟಿದ್ದಾರೆ, ಇದು ನಮಗೆಲ್ಲ ಒಳ್ಳೇದಲ್ಲ, ದಯವಿಟ್ಟು ನೀವೇನಾದರೂ ಮಾಡಿ ಅಂತ ನಾರದ ಬಂದು ಗಣೇಶನ ಹತ್ರ ಬೇಡ್ಕೊಳ್ತಿರೋದು. ಆವಾಗ ಗಣಪತಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದಿರೋದಿದು. ಗಣಪತಿ ಒಬ್ಬ ಬ್ರಾಹ್ಮಣ ವೇಷನಲ್ಲಿ ಬಂದು ರಾವಣನ ಹತ್ರ ಆತ್ಮಲಿಂಗವನ್ನು ಇಸ್ಕೊಳ್ತಿರೋದು. ನೀನು ಹೋಗ್ಬಿಟ್ಟು ಸಮುದ್ರದಲ್ಲಿ ಸಂಧ್ಯಾವಂದನೆ ಮಾಡಿ ಬಾ, ಅಲ್ಲಿವರೆಗೂ ನಾನು ಇಟ್ಕೊಂಡಿರ್ತೀನಿ, ಆದರೆ ನಾನು 3 ಕೂಗ್ತೀನಿ, 3 ಸತಿ ಕೂಗೋದ್ರೊಳಗಡೆ ನೀನು ಬಂದುಬಿಡಬೇಕು, ಇಲ್ಲ ಅಂದರೆ ನಾನು ಇದನ್ನ ಇಲ್ಲೇ ಭೂಸ್ಪರ್ಶ ಮಾಡಿಬಿಡ್ತೀನಿ ಅಂತ ಆ ಬ್ರಾಹ್ಮಣ ಗಣಪತಿ
ಬ್ರಾಹ್ಮಣನ ವೇಷದಲ್ಲಿರೋ ಗಣಪತಿ ರಾವಣ ಹತ್ರ ಹೇಳ್ತಿರೋದು. ನೋಡಿ, ಗಣಪತಿ ಹೇಳಿರೋ ಥರನೇ 1 2 3 ಅಂತ ಹೇಳ್ಬಿಟ್ಟು ಇಟ್ಟೇ ಬಿಡ್ತಾನೆ ಭೂಮಿಗೆ. ಅಲ್ಲಿ ರಾವಣ ಬೇಡ ಬೇಡ ಇಡಬೇಡ ಇಡಬೇಡ ಅಂತ ರಾವಣ ಹೇಳ್ತಾ ಇರೋದು. ನೋಡಿ, ಇದು ಗಣಪತಿ ಕೂಗಿ ಭೂಸ್ಪರ್ಶ ಮಾಡ್ತಿರೋದು. ನೋಡಿ, ಇದು ಆ ಗಣಪತಿ ಭೂಸ್ಪರ್ಶ ಮಾಡಾದ್ಮೇಲೆ ರಾವಣ ಸಿಟ್ಟಿಗೆ ಆ ಬ್ರಾಹ್ಮಣನನ್ನು ಹೊಡಿತಿರೋದು. ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ಗಣಪತಿಗೆ ಕತ್ತಿ ಇಲ್ಲ. ಕತ್ತು ಏನಾಯಿತು ಅಂತ ಅಂದರೆ, ಆ ರಾವಣ ಯಾವಾಗ ಈ ಬ್ರಾಹ್ಮಣ ಬಂದು ಆತ್ಮಲಿಂಗನ ಭೂಸ್ಪರ್ಶ ಮಾಡಿದ್ನೋ, ರಾವಣನಿಗೆ ತುಂಬ ಸಿಟ್ಟು ಬಂದುಬಿಟ್ಟು ಏನು ಮಾಡ್ತಾನೆ, ಅವನ ಗದೆನಲ್ಲಿ ಜೋರಾಗೆ ಆ ಬ್ರಾಹ್ಮಣನ ತಲೆಗೆ ಹೊಡಿತಾನೆ. ಆವಾಗ ಅವನ ಕತ್ತು ಒಳಗಡೆ ಹೋಗ್ಬಿಡುತ್ತೆ. ಹಂಗಾಗಿ ಗಣಪತಿಗೆ ಕತ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ನೋಡಿ, ಇದು ಆಲ್ರೆಡಿ ಭೂಸ್ಪರ್ಶ ಆಗಿರೋಂತಹ ಆತ್ಮಲಿಂಗನ ರಾವಣ ಕೀಳ್ತಾ ಇರೋದು. ನೋಡಿ, ಇಲ್ಲಿ ಲೈಟ್ ಇಲ್ಲ ಆದರೂ ತೋರಿಸ್ತೀನಿ. ಭೂಸ್ಪರ್ಶ ಮಾಡಿರೋಂಥ ಆತ್ಮಲಿಂಗನ ರಾವಣ ಅದನ್ನು ಕೀಳೋದಕ್ಕೆ ಟ್ರೈ ಮಾಡ್ತಾನೆ. ಆದರೂ ಅದು ಬರೋದಿಲ್ಲ. ಆವಾಗ ಏನು ಮಾಡ್ತಾನೆ, ಅವ್ನ ಗದೆನಲ್ಲಿ ಹೊಡಿತಾನೆ. ಆತ್ಮಲಿಂಗ ಹೊಡೆದಾಗ ಅದು ಒಂದೊಂದು ಪೀಸು ಒಂದೊಂದು ಕಡೆ ಹೋಗಿ ಬೀಳುತ್ತೆ. ಆ ಒಂದೊಂದು ಪೀಸು ಒಂದೊಂದು ಕಡೆ ಹೋಗಿ ಬಿದ್ದಾಗ ಎಲ್ಲೆಲ್ಲಿ ಬೀಳುತ್ತೋ ಅದಲ್ಲೆಲ್ಲ ಒಂದೊಂದು ಹೊಸ ಹೊಸ ಜಾಗ ಉಟ್ಕೊಳ್ಳೋದು. ಅಂದರೆ ದೇವಸ್ಥಾನ, ಶಿವನ ದೇವಸ್ಥಾನ ಮತ್ತು ಅಲ್ಲಿಂದು ಪ್ರಖ್ಯಾತಿ ಆಗುತ್ತೆ. ಇಲ್ಲಿ ಅದೇ ಥರ ಒಂದು ಆತ್ಮಲಿಂಗದ ಪೀಸ್ ಬಂದು ಬಿದ್ದಿರೋದೇ ಇಲ್ಲಿ ಮುರುಡೇಶ್ವರ. ಈ ಮುರುಡೇಶ್ವರದು ಒರಿಜಿನಲ್ ಹೆಸರು ಮೃದೇಶ್ವರ ಅಂತ. ಮೃದೇಶ್ವರ ಕಾಲಕ್ರಮೇಣ ಮುರುಡೇಶ್ವರ ಆಗಿ ಚೇಂಜ್ ಆಯಿತು. ನೋಡಿ, ಇದೇ ಬೀಚಿಗೆ ಬಂದಿದ್ದೀನಿ. ಮಳೆ ಇರೋದ್ರಿಂದ ಮೋಡ ವಾತಾವರಣ ಫುಲ್ ಕೂಲಾಗಿದೆ. ಬೀಚಲ್ಲಿ ಬಂದು ಆಡೋರ್ಗಂತೂ ಖುಷಿನೋ ಖುಷಿ. ನೋಡಿ, ಇಲ್ಲಿ ನೇತ್ರಾಣಿ ಐಲ್ಯಾಂಡ್ಸ್ ಅಂತ ಒಂದು ಇಲ್ಲೇ ಹತ್ರದಲ್ಲಿ ಐಲ್ಯಾಂಡು ಇದೆ. ನೀವು ಬೇಕಂದರೆ ಅಲ್ಲಿಗೆ ಸಹ ಹೋಗ್ಬೋದು. ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಇಲ್ಲಿಂದ ಬೋಟ್ನಲ್ಲಿ ನೀವು ನೇತ್ರಾಣಿ ಐಲ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಕೂಬಾ ಡೈವಿಂಗ್ ಎಲ್ಲ ಇದೆ. ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಬರ್ಬೋದು. ನಾನು ಇವಾಗ ಮಂಗಳೂರು ಟ್ರೈನಲ್ಲಿ ಇದ್ದೀನಿ. ಅಂದರೆ ವಾಪಸ್ ಹೋಗ್ತಾ ಇದ್ದೀನಿ. ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸಾದ್ಮೇಲೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ನಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಅಂದರೆ ಚೆನ್ನಾಗಿತ್ತು. ಅದರಲ್ಲೂ ನಾನು ಬರ್ತಡೇ ದಿವಸ ಹೋಗಿದ್ದು ಇನ್ನೂ ತುಂಬ ಸ್ಪೆಷಲ್ ಇತ್ತು ನನಗೆ. ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂದರೆ, ಅಲ್ಲಿ ಲಾಡ್ಜಸ್ಗಳು ಹಿಂಗೆ ತುಂಬ ರೇಟ್ ಹೇಳ್ತಾರೆ. ಒಂದು ನೈಟ್ಗೆ 2,000 3,000 ಈ ಥರ ದುಡ್ಡನ್ನ ಹೇಳ್ತಾರೆ. ಅಂದರೆ ಹಾಗಾಗಿ ಯಾವುದೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಲ್ಲಿ ಕ್ಯೂವಲ್ಲಿ ನಿಂತಾಗ ಎಲ್ಲ ಓಂ ನಮಃ ಶಿವಾಯ ಅಂತ ಕೂಗಬೇಕಾದ್ರೆ ನಿಮ್ಗೆ ಅದೊಂದು ಪಾಸಿಟಿವ್ ಫೀಲ್ ಆಗುತ್ತೆ. ಅದು ನಾನು ಹೇಳೋದಕ್ಕಾಗಲ್ಲ, ನೀವು ಹೋದ್ರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಏನಂದರೆ, ನೀವು ವೀಕೆಂಡಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಯಾವಾಗಾದರೂ ಒಂದ್ಸತಿ ಮುರುಡೇಶ್ವರ ಹೋಗಿ ದೇವರನ್ನ ದರ್ಶನ ಮಾಡಿಕೊಂಡು, ಇನ್ನೂ ತುಂಬ ಅಲ್ಲಿ ಮ್ಯೂಸಿಯಂ ಸಹ ಇದೆ, ತುಂಬ ಪ್ಲೇಸಸ್ ಇದೆ ಎಲ್ಲ ನೀವು ನೋಡೋ ಅಂಥದ್ದು. ನೋಡಿಕೊಂಡು ಬನ್ನಿ. ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ವಿಡಿಯೋ ಬಗ್ಗೆ ಏನಾದ್ರು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಯಾರಾದರೂ ನಿಮ್ಮ ಫ್ಯಾಮಿಲಿನಲ್ಲಿ ಮುರುಡೇಶ್ವರ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್.